ಸಮಸ್ತ ಕರ್ನಾಟಕ ಜನತೆಗೆ ನಿಮ್ಮ ಕಾನೂನು ಸಲಹೆಗಾರ ಜೀವನ್ ಕುಮಾರ್ ಮಾಡುತ್ತಿರುವ ವಂದನೆಗಳು. ನನ್ನ ಯೂಟ್ಯೂಬ್ ಚಾನಲ್ ಆದಂಥ ಕರ್ನಾಟಕ ಲೀಗಲ್ ಸರ್ವಿಸ್ ಚಾನಲನ್ನು ತಾವಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನನ್ನ ಎಲ್ಲ ವಿಡಿಯೋಗಳು ತಮಗೆ ನೋಟಿಫಿಕೇಷನ್ ಮುಖಾಂತರ ನಿಮ್ಮ ಒಂದು ಮೊಬೈಲ್ಗೆ ತಲುಪುತ್ತೆ. ಇವತ್ತು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂದರೆ, ನಮ್ಮ ಕರ್ನಾಟಕದ ಮಿನಿಸ್ಟ್ರಿಯಲ್ಲಿರುವಂತಹ ಗಲ್ಲಿ ಜನಾರ್ದನ ರೆಡ್ಡಿ ಅವರು ಮೈನಿಂಗ್ ವಿಚಾರದಲ್ಲಿ ಹೈದರಾಬಾದ್ ಹೈಕೋರ್ಟ್ ಅವರಿಗೆ 7 ವರ್ಷಗಳ ಕಾಲ ಜೈಲುವಾಸನ ಮಾಡಿದೆ. ಇದರಲ್ಲಿ ಗಲ್ಲಿ ಜನಾರ್ದನ ರೆಡ್ಡಿ ಅವರು 2009ನೇ ಇಸ್ವಿಯಲ್ಲಿ ಮಾಡಿದಂತಹ ಮೈನಿಂಗ್ ಏನಿದೆ ಅದು ಕಾನೂನು ಬಾಹಿರವಾಗಿತ್ತು ಅಂತ CBIನಲ್ಲಿ ಒಂದು ಕಂಪ್ಲೇಂಟ್ ಲಾಡ್ಜ್ ಆಗಿದೆ. ಈ FIR ಯಾವ ಒಂದು ಸೆಕ್ಷನ್ನಲ್ಲಿ ಮಾಡಿದ್ರು ಅಂದರೆ, IPC ಸೆಕ್ಷನ್ 120B ಕ್ರಿಮಿನಲ್ ಕಾನ್ಸ್ಪಿರೆನ್ಸಿ, IPC ಸೆಕ್ಷನ್ 420 ಚೀಟಿಂಗ್ ಕೇಸ್, IPC ಸೆಕ್ಷನ್ 409 ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್, IPC ಸೆಕ್ಷನ್ 468 ಆ್ಯಂಡ್ 471 ಫೋರ್ಜರಿ, ಮತ್ತು ಅದಕ್ಕೆ ರಿಲಿವೆಂಟ್ ಆಗಿರುವಂತಹ ಕರಪ್ಷನ್ ಆಫ್ ಆ್ಯಕ್ಟ್ ಅಂಡರ್ ಸೆಕ್ಷನ್ನಲ್ಲಿ ಈ FIRನ ದಾಖಲು ಮಾಡಲಾಗಿತ್ತು. ಇದು FIR ದಾಖಲಾಗಿದ್ದು 2009ರಲ್ಲಿ. 2009ರಿಂದ 2025ನೇ ಇಸ್ವಿವರೆಗೂ ಈ ಕೇಸ್ ನಡೆದಿದೆ. ಅಂದರೆ ಅಂಡರ್ ಟ್ರಯಲ್ ಸುಮಾರು 14 ವರ್ಷಗಳ ಕಾಲ ಈ ಒಂದು ಕ್ರಿಮಿನಲ್ ಕೇಸು ಹೈದರಾಬಾದ್ ಕೋರ್ಟ್ನಲ್ಲಿ ನಡೆದಿದೆ. ಅದು ಯಾವ ಕಂಪನಿ ವಿರುದ್ಧ FIR ಆಗಿತ್ತು ಅಂದರೆ OMG, ಓಬ್ಲಾಪುರ ಮೈನಿಂಗ್ಸ್ ಕಂಪನಿ ಅಂತ. ಇದು ಬಂದು ಜನಾರ್ದನ ರೆಡ್ಡಿ ಅವ್ರದ್ದೇ. ಈ ಕೇಸಲ್ಲಿ ಯಾಕೆ 13ರಿಂದ 14 ವರ್ಷಗಳು ಈ ಕೇಸ್ ಒಂದು ನಡೀತು ಅನ್ನೋದಾದರೆ, ಈ ಕೇಸಲ್ಲಿ ಸುಮಾರು 219 ಜನ ವಿಟ್ನೆಸ್ ಅಂದರೆ ಸಾಕ್ಷಿಗಳಿದ್ರು. 219 ಜನ ಸಾಕ್ಷಿಗಳನ್ನ ವಿಚಾರಣೆ ಮಾಡೋದು ಅಂದರೆ ಸುಲಭವಾದ ಮಾತಲ್ಲ. ಆ 219 ಜನ ಸಾಕ್ಷಿಗಳು ಬರಬೇಕು, ಒಂದೇ ಸಲ ಬರೋಕ್ಕಾಗೋದಿಲ್ಲ ಕೋರ್ಟ್ಗೆ. ಹಾಗಾಗಿ ಹಂತ ಹಂತವಾಗಿ ಈ 219 ಜನ ಸಾಕ್ಷಿಗಳನ್ನ ವಿಚಾರಣೆ ಮಾಡಿ ಅದರ ನಂತರನೇ ತೀರ್ಪು ಕೊಡಬೇಕಾಗುತ್ತೆ. ಯಾವುದು ಸರಿ, ಯಾವುದು ತಪ್ಪು, ಎಷ್ಟು ಜನ ಸಾಕ್ಷಿಗಳು ನಿಜ ಹೇಳಿದ್ದಾರೆ, ಎಷ್ಟು ಜನ ಸಾಕ್ಷಿಗಳು ಸುಳ್ಳು ಹೇಳಿದ್ದಾರೆ ನೋಡಿದ ಮೇಲೇ ಒಂದು ಜಡ್ಜ್ಮೆಂಟ್ ಕೊಡೋಕ್ಕೆ ಸಾಧ್ಯ. ಈಗ ಆಲ್ಮೋಸ್ಟ್ ಜಡ್ಜ್ಮೆಂಟ್ ಬಂದಾಗಿದೆ. ಜಡ್ಜ್ಮೆಂಟ್ ಕೂಡ 6th ಮೇ 2025ರಲ್ಲಿ ಅನೌನ್ಸ್ ಆಗಿದೆ. ಆಲ್ರೆಡಿ CBIನವ್ರು ಕೂಡ ಗಲ್ಲಿ ಜನಾರ್ದನ ರೆಡ್ಡಿ ಅವ್ರನ್ನ ಅವ್ರ ಕಸ್ಟಡಿಗೆ ತೊಗೊಂಡಿದ್ದಾರೆ. ಈ ಕೇಸಲ್ಲಿ ಯಾರ್ಯಾರಿದ್ರು, ಯಾರ್ಯಾರು ಶಾಮೀಲಾಗಿದ್ದು ಅನ್ನೋದಾದರೆ, A1 ಆಗಿರುವಂಥ A1 ಶ್ರೀನಿವಾಸ್ ರೆಡ್ಡಿ, A2 ಗಲ್ಲಿ ಜನಾರ್ದನ ರೆಡ್ಡಿ, A3 ಫಾರ್ಮರ್ ಡೈರೆಕ್ಟರ್ ಆಫ್ ಆಂಧ್ರ ಪ್ರದೇಶ್ ಮೈನಿಂಗ್ ಡಿಪಾರ್ಟ್ಮೆಂಟ್, ಹಾಗೂ A7 ನಮ್ಮ A2 ಗಲ್ಲಿ ಜನಾರ್ದನ ರೆಡ್ಡಿ ಅವರ ಪರ್ಸನಲ್ ಅಸಿಸ್ಟೆಂಟ್ ಮೀಫಾ ಅಲಿ ಖಾನ್ ಅಂತ. ಇವರಿಷ್ಟು ಜನ ಈ ಕೇಸಲ್ಲಿ ಅಕ್ಯೂಸ್ಡ್ ಆಗಿದ್ರು. ಆದರೆ ಇದರಲ್ಲಿ 2022ರಲ್ಲಿ ನಮ್ಮ ಮೈನಿಂಗ್ ಅಂದರೆ ಮೈನಿಂಗ್ ಮಿನಿಸ್ಟ್ರಿ ಕರೆಂಟ್ BRS MLA ಸಬಿತಾ ಇಂದ್ರಾ ರೆಡ್ಡಿ ಹಾಗೂ ಸೀನಿಯರ್ IAS ಆಫೀಸರ್ ವೈ ಶ್ರೀಲಕ್ಷ್ಮಿ, ರಿಟೈರ್ಡ್ IAS ಆಫೀಸರು B ಕೃಪಾನಂದಂ, ಇವರುಗಳೆಲ್ಲ ಆಲ್ರೆಡಿ ಈ ಕೇಸಿಂದ ವಜಾ ಆಗಿದ್ದಾರೆ. 2022ನೇ ಇಸ್ವಿಯಲ್ಲಿ ತೆಲಂಗಾಣ ಹೈಕೋರ್ಟು ಇವ್ರಿಗೆ ಈ ಕೇಸಿಂದ ಮುಕ್ತಿ ಕೊಟ್ಟಿದೆ. ಅಂದರೆ ಅಕ್ಯೂಟಲ್ ಆಗಿದ್ದಾರೆ. ಇವ್ರ ಮೇಲೆ ಯಾವುದೇ ರೀತಿ ಪ್ರಕರಣ ದಾಖಲಾಗಿಲ್ಲ. ದಾಖಲಾಗಿದ್ರೂ ಈ ಕೇಸಲ್ಲಿ ಇವ್ರು ಯಾವುದೇ ರೀತಿ ಕೈವಾಡ ಇಲ್ಲ, ಅಂದರೆ ಇವರು ಯಾವುದೇ ತಪ್ಪು ಮಾಡಿಲ್ಲ ಈ ಕೇಸಲ್ಲಿ ಅಂತ ತೆಲಂಗಾಣ ಹೈಕೋರ್ಟ್ ಇವ್ರಿಗೆ ತೆಲಂಗಾಣ ಹೈಕೋರ್ಟಲ್ಲಿ ಇವ್ರಿಗೆ ಅಕ್ಯೂಟಲ್ ಮಾಡಿದ್ದಾರೆ, ಅಂದರೆ ಕೇಸಿಂದ ವಜಾ ಮಾಡಿದ್ದಾರೆ. ಆದರೆ ಜನಾರ್ದನ ರೆಡ್ಡಿ ಅವ್ರಿಗೆ ಮಾತ್ರ, ಜನಾರ್ದನ ರೆಡ್ಡಿ ಹಾಗೂ ಇನ್ನು ಅವರ ಸಹಚರರು, ಈಗೇನು ಮೇಲೆ ಹೇಳಿದ್ನಲ್ಲ, ಶ್ರೀನಿವಾಸ್ ರೆಡ್ಡಿ, ಗಲ್ಲಿ ಜನಾರ್ದನ ರೆಡ್ಡಿ, ಫಾರ್ಮರ್ ಡೈರೆಕ್ಟರ್ ಆಫ್ AP ಮಿನಿಸ್ಟರು, ಆಂಧ್ರ ಪ್ರದೇಶ್ ಮೈನಿಂಗ್ ಡಿಪಾರ್ಟ್ಮೆಂಟ್, ಫಾರ್ಮರ್ ಡೈರೆಕ್ಟರ್ ಆಫ್ AP ಮೈನಿಂಗ್ ಡಿಪಾರ್ಟ್ಮೆಂಟು, ಈ ಏನಿಷ್ಟು ಜನ ಇದ್ರಲ್ಲ ಇವ್ರ ಮೇಲೆ ಮಾತ್ರ ಒಂದು ಹೈದರಾಬಾದ್ ಹೈಕೋರ್ಟು ನಾಮಪಲ್ಲಿಯಲ್ಲಿ ಜಡ್ಜ್ಮೆಂಟ್ ಆಗಿರೋದು. ಈಗ ಜನಾರ್ದನ ರೆಡ್ಡಿ ಅವರು ಏನು ಮಾಡ್ಬೋದು ಕಾನೂನಾತ್ಮಕವಾಗಿ ಅಂದರೆ, ಅವರು ಮೇಲ್ಮನವಿ ಸಲ್ಲಿಸ್ಬೋದು. ಈಗ ಅವ್ರ ಲಾಯರ್ ಏನಾದರೂ ತೆಲಂಗಾಣ ಹೈಕೋರ್ಟಲ್ಲಿ ಬಂದು ಇದ್ರ ವಿರುದ್ಧ ಒಂದು ಸ್ಟೇ ತಗೋಬೋದು. ಈಗ ಅವ್ರಿಗೆ ಜೈಲು ಶಿಕ್ಷೆ ಕಾಯಂ ಮಾಡಿದ್ದಾರೆ ಹೈದರಾಬಾದ್ ಹೈಕೋರ್ಟಿಂದ.
ಅದನ್ನು ಹೇಗಾದರೂ ಮಾಡಿ ಸ್ಟೇ ಮಾಡಿಸ್ಕೋಬೇಕು, ಇಲ್ಲಾಂದರೆ ಜೈಲಿಗೆ ಹೋಗಬೇಕು. ಅವ್ರು ನೋಡಬೇಕು ಇವಾಗ ಅವ್ರ ಲಾಯರ್ ಯಾವ ರೀತಿ ಕಾನೂನಾತ್ಮಕ ಹೋರಾಟ ನಡೆಸ್ತಾರೆ ಜನಾರ್ದನ ರೆಡ್ಡಿ ಪರ ಅಂತ ಕಾದು ನೋಡಬೇಕಾಗಿದೆ. ಅವರು ಒಂದು ತೆಲಂಗಾಣ ಹೈಕೋರ್ಟ್ನ ಅಪ್ರೋಚ್ ಮಾಡ್ಬೋದು, ಅಥವಾ ತೆಲಂಗಾಣ ಹೈಕೋರ್ಟ್ನ ಅಪ್ರೋಚ್ ಮಾಡಿ ಅಲ್ಲಿ ಏನಾರು ಆಗಿಲ್ಲ ಅಂದರೆ ಸುಪ್ರೀಂ ಕೋರ್ಟ್ನ ಕೂಡ ಅಪ್ರೋಚ್ ಮಾಡ್ಬೋದು. ಮುಂದೆ ಕಾದು ನೋಡೋಣ ಇವರಿಗೆ ಜೈಲು ಶಿಕ್ಷೆನೇ ಗ್ಯಾರಂಟಿ ಆಗುತ್ತಾ ಅಥವಾ ಏನಾದರೂ ಕಾನೂನಿನಲ್ಲಿ ರಿಲೀಫ್ ಸಿಗುತ್ತಾ ಅಂತ. ನಾವು ಕಾನೂನಾತ್ಮಕವಾಗಿ ನೋಡೋದಾದರೆ 7 ವರ್ಷ ಇವ್ರು ಜೈಲಿಗೆ ಹೋಗಿ ಬರೋದೇ ವಾಸಿ ಅನಿಸುತ್ತೆ. ಯಾಕಂದರೆ ಇವ್ರು ಮಾಡಿರೋ ಹಗರಣ ಬಂದು 884 ಕೋಟಿ ರೂಪಾಯಿಗಳು. ಅದು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶನ ಬಾರ್ಡರ್ಗಳಲ್ಲಿ ಮೈನಿಂಗ್, ಅದು ಇಲ್ಲೀಗಲ್ ಮೈನಿಂಗ್ ಮಾಡಿರೋದು. ಈ ರೀತಿ ಹಗರಣಗಳನ್ನ ಮುಚ್ಚಾಕ್ತಾ ಹೋದರೆ ನಮ್ಮ ದೇಶದ ಸಂಪನ್ಮೂಲ ಕೂಡ ಹಾಳಾಗೋಗ್ಬಿಡುತ್ತೆ. ಇದು ಜನಾರ್ದನ ರೆಡ್ಡಿ ಅವರ ಒಂದು ಕೇಸ್ನ ಡೀಟೇಲ್ಸ್ ಆಗಿತ್ತು. ನಾನು ನಿಮ್ಗೆ ನೀಡಿರುವಂಥ ಈ ಡೀಟೇಲ್ಸ್ ತಮ್ಗೆ ಇಷ್ಟ ಆಗಿದ್ದರೆ ಹಾಗೂ ತಮಗೆ ಯಾವುದಾದರೂ ಕಾನೂನಾತ್ಮಕ ರೀತಿಯಲ್ಲಿ ಸಹಾಯ ಬೇಕಾಗಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಕಾಮೆಂಟ್ ಸೆಕ್ಷನಲ್ಲಿ ತಾವು ಹೇಳ್ಬೋದು, ಅಥವಾ ನನಗೆ ಬೆಳಗ್ಗೆ 10ರಿಂದ ಸಂಜೆ 5ರವರೆಗೂ ವಾಟ್ಸಪ್ ಮುಖಾಂತರ ಅಥವಾ ಕಾಲ್ ಮಾಡಿ ಕೂಡ ತಾವು ಸಲಹೆ ಪಡಿಬೋದು. ಧನ್ಯವಾದಗಳು ಸ್ನೇಹಿತರೆ.